ಗೈಸ್, ಹೇಗಿದ್ದೀರಾ ಎಲ್ಲರೂ? ಕ್ರಿಕೆಟ್, ಫುಟ್ಬಾಲ್ ಎಲ್ಲ ನೋಡಿರ್ತೀರಾ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗ್ತಿರೋ ಪಿಕಲ್ ಬಾಲ್ ಗೇಮ್ ಬಗ್ಗೆ ಕೇಳಿದ್ದೀರಾ? ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದ್ರೆ ಈ ಸೂಪರ್ ಗೇಮ್ ಈಗ ನಮ್ಮ ಕರ್ನಾಟಕದಲ್ಲಿ ಅಫಿಷಿಯಲ್ ಆಗಿ ಗ್ರಾಂಡ್ ಎಂಟ್ರಿ ಕೊಡ್ತಾ ಇದೆ. ನಮ್ಮ KSPA ಅಂದ್ರೆ ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ಅವರು KPPL ಅನ್ನೋ ಹೊಸ ಲೀಗ್ ಅನೌನ್ಸ್ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ಪಿಕಲ್ ಬಾಲ್ ಜಗತ್ತಿನ ನಮ್ಮದೇ IPL. ಮೊದಲ ಸೀಸನ್ ನಲ್ಲಿ ನಮ್ಮ ಕರ್ನಾಟಕದ ಬೇರೆ ಬೇರೆ ಸಿಟಿಗಳನ್ನು ರೆಪ್ರೆಸೆಂಟ್ ಮಾಡೋ 6 ಬೆಂಕಿ ಟೀಮ್ಗಳು ಮುಖಾಮುಖಿ ಆಗ್ತಿವೆ. ಮಜಾ ಏನಂದ್ರೆ ಮುಂದಿನ ಸೀಸನ್ಗಳಲ್ಲಿ ತಂಡಗಳ ಸಂಖ್ಯೆ 8 ಆಮೇಲೆ 10ಕ್ಕೆ ಏರಿಕೆಯಾಗಲಿದೆ. ಅಷ್ಟರ ಮಟ್ಟಿಗೆ ಲಾಂಗ್ ಟರ್ಮ್ ಪ್ಲಾನ್ ಇಟ್ಕೊಂಡೆ ಎಂಟ್ರೋಪಿ ಸ್ಪೋರ್ಟ್ಸ್ ಸಂಸ್ಥೆಯವರು ಭಾರತೀಯ ಪಿಕಲ್ ಬಾಲ್ ಅಸೋಸಿಯೇಷನ್ ಜೊತೆ ಸೇರಿ ಈ ಮೆಗಾ ಈವೆಂಟ್ ರೆಡಿ ಮಾಡ್ತಿದ್ದಾರೆ. My name is Ashish Swadkar. I am co-founder of Entropy Sports and Events. Today on 26th of June 2026, here on a Monday evening, I'm here to sign up an MOU with Karnataka State Pickleball Association for organizing India's first state pickleball league, which is going to be called as Karnataka Pickleball Premier League. It is going to be a format where for the first time we are bringing in the district team together, and they will fight for 3 days in a format of 6 teams, which will get divided into 2 different groups, Group A and Group B. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಮೂರ್ತಿ, ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು. ಇವತ್ತು ನಮ್ಮ ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ಗೆ ಒಂದು ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ದಿನ. ಯಾಕಂದ್ರೆ ನಾವು ಇವತ್ತು ಎಂಟ್ರೋಪಿ ಅನ್ನೋ ಒಂದು ಸಂಸ್ಥೆಯ ಜೊತೆ ನಮ್ಮ ಪಿಕಲ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ AG ಶಿವಕುಮಾರ್ ಅವರು ಮತ್ತು ಸೆಕ್ರೆಟರಿ ಆದ ರಜತ್ ಕನ್ಕರ್ ಅವರು, ಎಂಟ್ರೋಪಿಯ CEO ಆದಂಥ ಅನಿಲ್ ಮತ್ತು ಆಶೀಶ್ ಶರ್ಮಾ ಅವ್ರ ಜೊತೆ ನಾವು ಕರ್ನಾಟಕದಲ್ಲಿ ಏನು ಸ್ಟೇಟ್ ಲೆವೆಲ್ IPL ಮಾದರಿಯ ಪಿಕಲ್ ಬಾಲ್ ಅಸೋಸಿಯೇಷನ್ ಸ್ಟೇಟ್ ಲೆವೆಲ್ ಮಾದರಿಯಲ್ಲಿ ಆಟ ಆಡಿಸೋದಕ್ಕೆ ಭಾರತದಲ್ಲಿ ಮೊದಲ ಬಾರಿಗೆ ನಾವು ಚಾಲ್ತಿ ಕೊಡ್ತಾ ಇದ್ದೀವಿ. ನಿಮಗ್ ಗೊತ್ತಾ, KSPA ಸುಮ್ನೆ ನಿನ್ನೆ ಮೊನ್ನೆ ಬಂದಿದ್ದಲ್ಲ. 2016ರಿಂದಲೇ ಸದ್ಯಲ್ಲದೆ ನಮ್ಮ ರಾಜ್ಯದಲ್ಲಿ ಪಿಕಲ್ ಬಾಲ್ ಕ್ರೇಜ್ ಬಿಲ್ಡ್ ಮಾಡ್ತಾ ಬಂದಿದ್ದಾರೆ. ಈಗ ಒಲಿಂಪಿಕ್ ಅಸೋಸಿಯೇಷನ್ ಸಪೋರ್ಟ್ ಕೂಡ ಸಿಕ್ಕಿರೋದ್ರಿಂದ ನಮ್ಮ ಲೋಕಲ್ ಟ್ಯಾಲೆಂಟ್ಸ್ ಗಳಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಕೋಚಿಂಗ್ ಮತ್ತು ಎಕ್ಸ್ಪೋಜರ್ ಕೂಡ ಸಿಗೋದು ಗ್ಯಾರಂಟಿ ಅಂತಾರೆ KSPA ಪ್ರೆಸಿಡೆಂಟ್ AG ಶಿವಕುಮಾರ್. ನನ್ನ ಹೆಸರು AG ಶಿವಕುಮಾರ್, ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು. ಇವತ್ತು ಕಂಪ್ನಿ ಜೊತೆ ಇವತ್ತು ಟೈಅಪ್ ಆಗಿ ಕರ್ನಾಟಕ ಪಿಕಲ್ ಬಾಲ್ ಪ್ರೀಮಿಯರ್ ಲೀಗ್ ಮಾಡ್ತಿದ್ದೀವಿ ಅಂದರೆ, ಆ ಪ್ರೀಮಿಯರ್ ಲೀಗ್ ಮಾಡಿದಾಗ ಏನಾಗುತ್ತೆ, ಇಡೀ ಸ್ಟೇಟ್ಗೆ ಇದು ಸ್ಪ್ರೆಡ್ ಆಗುತ್ತೆ. ಡಿಸ್ಟಿಕ್ ಲೆವೆಲ್ ಇರ್ಬೋದು, ತಾಲೂಕ್ ಲೆವೆಲ್ ಇರ್ಬೋದು, ಒಂದು ವಿಲೇಜಸ್ ಲೆವೆಲ್ ಇರ್ಬೋದು, ಎಲ್ಲ ಕಡೆ ರೀಚ್ ಆಗಿದಾಗ ಅವೇರ್ನೆಸ್ ಬರುತ್ತೆ. ಅವೇರ್ನೆಸ್ ಬಂದಾಗ ಎಲ್ಲರೂ ಆಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. I am Anil Shah, co-founder of Entropy Sports and Events, along with Ashish. We are very happy to join hands with Karnataka State Pickleball Association and created this historic moment by signing an agreement with them to have this Karnataka Pickleball League for 5 to 10 years. And we want to take this to a new level. Maybe we are looking forward, this is our dream, to create a IP like IPL. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವು ಬಿಸ್ನೆಸ್ ನಲ್ಲಿ ಇಂಟ್ರೆಸ್ಟ್ ಇರೋರಾಗಿದ್ರೆ ಈ ಲೀಗ್ ನಲ್ಲಿ ಫ್ರಾಂಚೈಸಿ ಓನರ್ ಅಥವಾ ಪಾರ್ಟ್ನರ್ ಆಗೋಕೆ ನಿಮಗೂ ಒಂದು ಸಖತ್ ಚಾನ್ಸ್ ಇದೆ. ಬಿಸ್ನೆಸ್ ಜೊತೆಗೆ ನಮ್ಮ ಕರುನಾಡಿನ ಪ್ಲೇಯರ್ಸ್ಗೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಜತ್ ಕನ್ಕರ್, ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಗಳು. ಬರೀ 6 ಓನರು, ಫಸ್ಟ್ ಇಯರು, ಸೆಕೆಂಡ್ ಇಯರ್ 8 ಓನರು, 3ನೇ ವರ್ಷ 10 ಓನರು ಅನ್ನೋದಲ್ಲ. ಮೊದಲನೇ ವರ್ಷ 8 ಓನರ್ ಬಂದರೂ ಕೂಡ ತೊಗೊಳಕ್ಕೆ ಸಿದ್ಧರಿದ್ದಾರೆ. ಅದು ಡಿಪೆಂಡ್ ಆಗುತ್ತೆ ಯಾವ ಥರ ಓನರ್ಸ್ ಬರ್ತಾರೆ ಅಂತ. ಮಿನಿಮಮ್ 6 ಅಂತ ಇಟ್ಕೊಂಡಿದ್ದೀವಿ ಫಸ್ಟ್ ಇಯರ್ಗೆ. ಸೊ 6 ಓನರ್ಸ್ ಏನು ಬರ್ತಾರೆ, ಇಂಡಿವಿಜುವಲ್ ಓನರ್ಸ್ಗಿಂತ ನಾವು ಕಾರ್ಪೊರೇಟ್ ಇಲ್ಲ ಒಂದು ಬ್ರ್ಯಾಂಡ್ ಓನರ್ಸ್ ನಾವು ಫಸ್ಟು ಆದ್ಯತೆ ಕೊಟ್ಟಿದ್ದೀವಿ. ಅದ ನಂತರ ಇಂಡಿವಿಜುವಲ್ ಓನರ್ಸ್ ಯಾರು ಬೇಕಾದ್ರೂ ಬರ್ಬೋದು, ಇಲ್ಲ ಕೋ ಓನರ್ಸ್ ಥರ ಇಬ್ಬರು ಸೇರಿ ಒಂದು ಓನರ್ ಆಗೋ ಥರ ಕೂಡ ಬರ್ಬೋದು. ಹಲವಾರು ಆಪ್ಷನ್ಸ್ ಇದೆ. ಮುಂದಿನ ದಿನದಲ್ಲಿ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೇಕಾದ್ರೆ ಎಂಟ್ರೋಪಿ ಸ್ಪೋರ್ಟ್ಸ್ ಅವ್ರ ಜೊತೆಗೆ ಸಂಪರ್ಕಕ್ಕೆ ಬರಬೇಕಾಗುತ್ತೆ. ಸೊ ಬಾಸ್, ನಿಮ್ಮ ಸಿಟಿ ಟೀಮ್ ಗೆಲ್ಲೋಕೆ ನೀವು ಚಿಯರ್ಸ್ ಮಾಡೋಕೆ ರೆಡಿನಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಪಟಾಪಟ್ ಅಂತ ಒಂದು ಲೈಕ್ ಹಾಕಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ನಲ್ಲಿ ಬರೀರಿ. ನೋಡೋಣ ಯಾವ ಸಿಟಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತ. ಈ ತರಹದ ಕ್ರೇಜಿ ಕ್ರೀಡಾ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬೈ.